ವಾಸ್ತವವಾಗಿ ಕಥೆಯ ಆರಂಭ ಬೀಜ ಏನಿರುತ್ತೆ, ಮೊದಲ ಸೀಡ್ ಅಂತೀವಲ್ಲ, ಅದು ಬಹಳ ಪ್ರೋಸೆಸ್, ತುಂಬ ಟೈಮ್ ತಗೊಳುತ್ತೆ. ಮತ್ತು ಅದು ಚರ್ಚೆ ಡಿಸ್ಕಷನ್ ಮೇಲೆ ಬೆಳೀತಾ ಹೋಗುತ್ತೆ. ಅಂಥದ್ದೊಂದು ಮಾಡಬೇಕು ಅಂತ ಹೊರಟಾಗ ನಾನು ಬಹುತೇಕ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಹೀಗೆ 10 ಚರ್ಚೆಗಳು ಹಿರಿಯರ ಜೊತೆಗೆ, ಕಿರಿಯರ ಜೊತೆಗೆ. ನಾನು ಯಾವುದಾದ್ರೂ ಒಂದು ಸ್ಕ್ರಿಪ್ಟ್ ಆದಾಗ ಐ ವಿಲ್ ಡಿಸ್ಕಸ್ ವಿತ್ ಗಿರೀಶ್ ಕಾಸರವಳ್ಳಿ ಸರ್, ಐ ವಿಲ್ ಡಿಸ್ಕಸ್ ವಿತ್ ಮೈ 10th ಸಿನಿಮಾ ಪ್ರೆಸೆಂಟ್ ಸ್ಟೂಡೆಂಟ್. ಎಲ್ಲ ಜನ್ರೇಷನ್, ಎಲ್ಲ ಜೆಂಡರ್, ಎಲ್ಲ ಸಿನಿಮಾ ಮೋಹಿಗಳಿಗೂ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ, ಹೌ ಡು ದೇ ಫೀಲ್ ಅಂತ ಹೇಳಿ. ಹಂಗೆ ಹೇಳುವಾಗ ಮನಸ್ಸು ಕೆಲವನ್ನು ಒಪ್ಕೊಳ್ತಾ ಹೋಗುತ್ತೆ, ಕೆಲವನ್ನು ನಿರಾಕರಿಸುತ್ತೆ. ಅವ್ರು ಹೇಳೋದು ಚೆನ್ನಾಗಿರುತ್ತೆ, ನನಗಾದ್ರೆ ಕನ್ವಿನ್ಸ್ ಆಗಲ್ಲ. ಇನ್ನು ಕೆಲವು ನನಗಿಷ್ಟ ಆಗುತ್ತೆ, ಅವ್ರಿಗಿಷ್ಟ ಆಗಿರಲ್ಲ. ಹೀಗೆ ಅದು ಒಂದು ವಿಚಿತ್ರವಾದ ರೀತಿಯಲ್ಲಿ ಕತೆ ಹರಡುವಂಥ ಒಂದು ಪ್ರೋಸೆಸ್. ಅದು ಒಂದು ಪಾಯಿಂಟ್ ಬರುತ್ತೆ ಚೇತನ್, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬರುತ್ತೆ, ಐ ವಿಲ್ ಡೂ ದಿಸ್ ಅಂತ. ಅದೊಂದು ವಿಚಿತ್ರವಾದ ಕ್ಷಣ. ಅದು ಸೃಜನಶೀಲ ಮನಸ್ಸಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಆ ಪಾಯಿಂಟ್ ಬರೋವರೆಗೆ ತುಂಬ ನಾವು ತಿಣುಕಾಡ್ತೀವಿ. ಸರ್ಕಸ್. ನನಗೆ ಕನ್ನಡದ ಬಹಳಷ್ಟು ನಿರ್ದೇಶಕರ ಜೊತೆಗೆ ಆ ಥರ ಚರ್ಚೆ ಮಾಡ್ತಿರ್ತೀನಿ. ನಮ್ಮ ಸ್ಕೂಲಿಗೆ ಟೀಚ್ ಮಾಡೋಕ್ಕೆ ಬರ್ತಾರೆ ಅಥವಾ ಕರೆಸ್ಕೊಳ್ತೀನಿ ಆ ಥರ. ಆಮೇಲೆ ಅದು ಯಾವುದೋ ಒಂದು ಹಂತದಲ್ಲಿ ಅದು ಇದು ಬೇಕು ಅಂತ ಅನಿಸುತ್ತಲ್ಲ, ಅದಕ್ಕೆ ಸಮ್ಟೈಮ್ಸ್ 2 years 3 years ಮಾತಾಡೋ ಮಲ್ಲಿಗೆ ನಾನು ವಿಷ್ಣು ಸರ್ ಜೊತೆಗೆ 4 ವರ್ಷ ಚರ್ಚೆ ಮಾಡಿದೆ. 4th year ವಿ ವೆಂಟ್ ಟು ಸೆಟ್. ಅಂದರೆ ಈ ಕಾಲ ಇದೆಯಲ್ಲ, ಇದು ತುಂಬ ಮುಖ್ಯ. ಇವರೆಲ್ಲ ಹೇಳ್ತಿದ್ದಾರಲ್ಲ, ಚಿಕ್ಕದ್ರ ಗಮನಿಸ್ತಾ ಇದ್ರು, ಮಾಡ್ತಿದ್ರು ಅಂತ. ಆ ಪರ್ಫೆಕ್ಷನಿಗೆ ಬೇಕಾದ್ದು ಅಷ್ಟು ಆಳವಾಗಿ ಒಂದು ವಸ್ತುನ ಗ್ರಹಿಸಬೇಕು. ಅದು ತುಂಬ ಮುಖ್ಯ. ಇದು 2021 ಸುಮಾರಿನಲ್ಲಿ ಶುರುವಾಗಿ ಇಲ್ಲಿವರೆಗೆ ನಮ್ಮನ್ನು ಎಳ್ಕೊಂಡು ಬಂತು. ಇದರಲ್ಲಿ ಈ ಕಡೆಯ 6-7 ತಿಂಗಳು ಬಿಡಿ ಮಾರ್ಕೆಟಿಂಗ್, ಅಲ್ಲಿವರೆಗೂ ಕ್ರಿಯೇಟಿವ್ ಪ್ರೋಸೆಸ್. ಲಾಸ್ಟ್ ಶ್ರೀ ಸರ್ ಇದು ಕನ್ವಿನ್ಸ್ ಆಗ್ತಿಲ್ಲ, ಇದನ್ನು ಎಡಿಟ್ ಮಾಡೋಣ, ಇದನ್ನು ಸೇರಿಸೋಣ ಅಂತ ಕಟ್ಟ ಕಡೆಯವರೆಗೂ ನಮ್ಮ ಸಂಕಲನಕಾರ ಹೇಳುವಂಥ ಮಾತುಗಳು ಕ್ರಿಯೇಟಿವ್ ಆಗಿರ್ತವೆ. ಹಾಗಾಗಿ ಇದು ಒಂದು ಅಬ್ಸ್ಟ್ರಾಕ್ಟ್ ಆದಂಥ ಪ್ರೋಸೆಸ್. ಒಂಥರ ಹೋಗಿ ಅಂಗಡಿಗೆ ಹೋಗಿ ತಂದ್ಕೊಂಡು ಶಾಪ್ ಮಾಡ್ದಂಗಲ್ಲ. ಅಥವಾ 4 ಜನ ರೈಟರ್ಸು ಒಂದು ಹೋಟ್ಲಿಗೆ ಹೋಗಿ ರೂಮ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು 20 ದಿನ ಕೂತಿದ್ರಂತೆ, 3 ದಿನ, 1 ವಾರ ಒಂದು ಕತೆ ರೆಡಿ ಆಯ್ತಂತೆ ಅಂತಾರೆ. ನನಗೆ ಅರ್ಥ ಆಗಲ್ಲ ಅದು ಹೆಂಗೆ ಮಾಡ್ತಾರೆ ಅಂತ. ಐ ಕೆನಾಟ್ ಡೂ ದಟ್. ಅದು ವಿ ಹ್ಯಾವ್ ಟು ಅಲೋ ಟು ಗ್ರೋ ಇನ್ಸೈಡ್. ಅದಕ್ಕೆ ಕಾಂಟೆಕ್ಸ್ಟ್ ಬೇಕು, ವರ್ತಮಾನ ಬೇಕು, ಪ್ರಸ್ತುತತೆ ಬೇಕು, ರೆಲೆವೆಂಟ್ ಆಗಿದೆ ಅದು ನಾವು ಹೇಳ್ತಿರ್ತಕ್ಕಂಥದ್ದು. ಇವತ್ತಿನ ಸಮಾಜಕ್ಕೆ ಬೇಕಾ, ಯಾರಿಗೆ ಬೇಕು ಇತ್ಯಾದಿ ಕ್ರಿಯೇಟಿವ್ ಪ್ರೋಸೆಸ್. ನಂತರದ್ದು ಫಿನಾನ್ಷಿಯಲ್ ಆಸ್ಪೆಕ್ಟ್. ಸೊ ಹಾಗಾಗಿ ಈ ಸಿನಿಮಾ ಬಗ್ಗೆ ಒಂದು ತೃಪ್ತಿ ಇದೆ. ಇದು ಹಳೆಯ ಕಥೆಯ ಹೊಸ ಕಥೆಯಾದರೂ ಕೂಡ, ಅಥವಾ ಹೊಸ ಕಥೆಯಂತಿರುವ ಹಳೆಯ ಕಥೆಯಾದರೂ ಕೂಡ ಹೊಸದನ್ನು ಹೇಳುತ್ತೆ. ಅದನ್ನು ಈ ಹೆಣ್ಮಗಳು ಬಹಳ ಅದ್ಭುತವಾಗಿ, ಬಿಕಾಸ್ ಸ್ತ್ರೀ ಪ್ರಧಾನವಾದ ಕಥೆ ಆದ್ದರಿಂದ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನನ್ನ ಇಬ್ಬರು ಕಲಾವಿದರು ಸಾಥ್ ಕೊಟ್ಟಿದ್ದಾರೆ. ಹೀಗಾಗಿ ಈ ಸಿನಿಮಾ ಬಗ್ಗೆ ನನಗೆ ಗಾಢವಾದ ನಂಬಿಕೆ ಇದೆ. ನಿಮ್ಗೆ ಅನಿಸುತ್ತೆ ಎಲ್ಲ ಪ್ರೆಸ್ ಮೀಟ್ಸಲ್ಲೂ ಒಬ್ಬರನ್ನೊಬ್ಬರು ನಾವು ಪರಸ್ಪರ ಪ್ರಶಂಸಾ ಸಂಘ ಥರ ಇರುತ್ತೆ. ನಾವು ಅವ್ರನ್ನ ಹೊಗಳ್ತೀವಿ, ಅವ್ರು ನಮ್ಮ ಹೊಗಳ್ತಾರೆ, ನಾವು ಅವ್ರನ್ನ ಹೊಗಳ್ತೀವಿ ಅಂತ. ಆದರೆ ಆ ಹೊಗಳಿಕೆ ಕ್ಲೀಶೆ ಅಲ್ಲ, ನಿಜವಾಗಿ ವಿ ಮೀನ್ ಇಟ್. ನಿಜವಾಗಿ ನಮಗೆ ಅದು ನಮ್ಮ ಹೃದಯದಿಂದ ಬರ್ತಿರೋ ಮಾತು. ಅದು ನಿಮ್ಮ ಹತ್ರ ಹೇಳ್ತೀನಿ, ಯಾರ ಹತ್ರ ಹೇಳೋದು? ಫೈನಲಿ ಹೇಳೋದು ಪ್ರೇಕ್ಷಕರಿಗೆ ನೋಡಿದಾಗ ಅವ್ರು ಗೊತ್ತಾಗಬೇಕು, ಹೌದು ಅವ್ರು ಹೇಳಿ ನಿಜಪ್ಪ ಅಂತ. ಆ ದೃಷ್ಟಿಯಿಂದ ಇವರೆಲ್ಲರ ಹೊಗಳಿಕೆಯನ್ನು ವಿನಯದಿಂದ ಸ್ವೀಕರಿಸ್ತಾ ಈ ಕಥೆಯ 5 ವರ್ಷದ ಪ್ರಯಾಣ ಯಶಸ್ವಿ ಪ್ರಯಾಣ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇವತ್ತು ಬರ್ತಕ್ಕಂಥ ಕಾದಂಬರಿ ಸಿನಿಮಾಗೋಸ್ಕರ ಟೈಲರಿಂಗ್ ಮಾಡಿ ಯಾರು ಬರೆದಿರಲ್ಲ, ಬರಿಬೇಕಾಗಿಲ್ಲ. ಅದು ಅವ್ರ ಕ್ರಿಯೇಟಿವ್ ಲಿಬರ್ಟಿ. ಅವರು ಕಾದಂಬರಿಯ 10 ಪುಟಗಳನ್ನು ತಗೋತಿರೋ, 20 ಪುಟ ತಗೋತಿರೋ, ಅದು ನಿಮ್ಮ ಆಯ್ಕೆ ನಿರ್ದೇಶಕರಾಗಿ. ಹಾಗಾಗಿ ಒಂದು ಕಾದಂಬರಿಯನ್ನು ಅಳವಡಿಸುವಾಗ ಅನೇಕ ವಿಷಯಗಳನ್ನು ಬಿಟ್ಟಿದ್ದೇನೆ, ಅನೇಕ ವಿಷಯಗಳನ್ನು ತೆಗೆದುಕೊಂಡಿದ್ದೇನೆ. ಇವತ್ತಿಗೆ ಬೇಕಾದದ್ದಕ್ಕೆ ಅದಕ್ಕೆ ಹೊಸ ಅರ್ಥ ಕೊಡೋಕ್ಕೆ ಸಾಧ್ಯನಾ ಅಂತ. ಹಾಗೆಲ್ಲ ಕೊಡುವಾಗ ಕೂಡ ತುಂಬ ಇಂಟೆಲೆಕ್ಚುವಲ್ ಆಗದೆ, ಡ್ರಾಮೆಟಿಕ್ ಆಗಿ, ಫಿಲ್ಮ್ಯಾಟಿಕ್ ಆಗಿ, ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ಎಮೋಷನ್ನ ಇಟ್ಟುಕೊಂಡು ಹೇಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಕಾದಂಬರಿ ಇಲ್ಲಿದೆ. ಮೊದಲ ಹೆಸರಿದೆ ನೋಡಿ, ಸಹನಾ ವಿಜಯ್ ಕುಮಾರ್ ಅಂತ ಅವರದ್ದು ಕಾದಂಬರಿ. ನಾವು ಅದಕ್ಕೆ ಮತ್ತೊಂದು ಪತ್ರಿಕಾಗೋಷ್ಠಿ ಇನ್ನಷ್ಟು ವಿವರಗಳನ್ನು ಹೇಳೋಣ ಅಂತ ಅಂದ್ಕೊಂಡಿದ್ವಿ. ನೀವು ಕೇಳಿದ್ರಿಂದ
ಬದಲಾದ ವಾತಾವರಣಕ್ಕೆ ಅಡಾಪ್ಟ್ ಆಗೋದು ಕಷ್ಟ ಆಗ್ತಾ ಇದೆಯಾ? ಯಾಕೆ ಇಷ್ಟು ಅಂದರೆ ನಿಮ್ಮ ಆರಂಭದ ಫಿಲ್ಮ್ಸ್ ನೋಡ್ಕೊಂಡ್ರೆ 2 ವರ್ಷ 3 ವರ್ಷ ಆಯಿತು. ಈ 2 ಪಿಕ್ಚರ್ ಇದೆಯಲ್ಲ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಲ್ಲಿ ತುಂಬ ಟೈಮ್ ಆಯಿತು. ಯಾತಕ್ಕೆ ಈ ಥರ ಆಗ್ತಾ ಇದೆ? ಅಲ್ಲ, ಸಾಧಾರಣವಾಗಿ ನನ್ನಂತೆ ನಂತರ ಫಿಲ್ಮ್ ಮಾಡೋ ಎಲ್ರಿಗೂ ಈ ಸಮಸ್ಯೆ ಇದೆ, ನಾನು ಒಬ್ಬನಿಗೆ ಅಂತಲ್ಲ. ಅದಕ್ಕೆ ಮುಖ್ಯವಾಗಿ ನನಗೆ ಇರೋವಂಥ ದೊಡ್ಡ ಸಮಸ್ಯೆ ಮೊದಲನೇದು, ನನಗೆ ಸ್ಟೋರಿ ಇಸ್ ದ ಹೀರೋ, ಕಥೆನೇ ನಾಯಕ. ಅದರ ಹುಡುಕಾಟ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಈಗ ಉದಾಹರಣೆಗೆ ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅನೇಕ ಪುಸ್ತಕಗಳನ್ನು ಓದ್ತಿರ್ತೇನೆ. ನಾನು ಕೆಲವು ಕ್ರಿಯೇಟಿವ್ ವರ್ಕ್ ಬರೀತಾ ಇರ್ತೀನಿ, ಕಥೆ ಕಾದಂಬರಿಗಳನ್ನು ಬರೀತಾ ಇರ್ತೀನಿ. ಆ ಬರವಣಿಗೆಯ ಪ್ರೋಸೆಸ್ನಲ್ಲಿ ಕಥೆಯನ್ನು ನಾನು ಇದೇ ಸರಿ ಅಂತ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಟು ಟೇಕ್ ಲಾಂಗ್ ಟೈಮ್, ನಂಬರ್ 1. ಎರಡನೇ ಘಟ್ಟದಲ್ಲಿ ನಿರ್ಮಾಪಕ ಅವರು ಅದನ್ನು ನನಗನ್ಸಿದ್ದನ್ನು ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಅವರು ಕ್ರಿಯೇಟಿವ್ ಒಪ್ಕೊಳ್ಳೋದು ಇನ್ನೊಂದು ದೊಡ್ಡ ಪ್ರೋಸೆಸ್. ಅದು ಒಂದು ಎರಡನೇ ಹಂತ. ಭಾಳಷ್ಟು ಜನ ನಿರ್ಮಾಪಕರು ಬರ್ತಾರೆ, ಕತೆ ತಗೊಂಡ್ಬರ್ತಾರೆ, ನಮಗೆ ಇಷ್ಟ ಆಗಲ್ಲ. ಹಾಗಾಗಿ ಎಷ್ಟೋ ಚಿತ್ರಗಳು ನಾನು ಬಿಟ್ಟಿದ್ದೇನೆ. ಅವ್ರು ತರೋ ಕತೆ ಕೇಳ್ತಿದ್ದಾಗೆ ನನಗೆ ಒಳಗಡೆ ಹೋಗಲ್ಲ. ಇದು ಅಹಂಕಾರದ ಪ್ರಶ್ನೆ ಅಲ್ಲ, ಅದೊಂದು ಕ್ರಿಯೇಟಿವ್ ಪ್ರೋಸೆಸ್ಸೇ ಆಗಿರುತ್ತೆ. ನೀವೇನೇ ಹೇಳಿದರೂ ಕೂಡ ಅದು ನನಗೆ ಕನ್ವಿನ್ಸ್ ಆಗ್ತಿರಲ್ಲ, ಅಥವಾ ಅವ್ರು ಹೇಳೋ ರೀತಿಯಲ್ಲಿ ತಪ್ಪಿರುತ್ತೋ ಗೊತ್ತಿಲ್ಲ. ಹೀಗಾಗಿ ಆ ಕಥೆಗಳ ಹುಡುಕಾಟ ಬಹಳಷ್ಟು ಸಮಯ ತಗೊಂಡ್ರೆ ಆ ಕಥೆಗಳಿಗೆ ಹಣ ಹೊಂದಿಸೋದು ಇನ್ನೊಂದು ದೊಡ್ಡ ಸಾಹಸ ಆಗಿರುತ್ತೆ. ಈ ಎಲ್ಲ ಕಾರಣಗಳಿಂದ ಡಿಲೇ ಆಗುತ್ತೆ. ಆದರೆ ಈ ಚಿತ್ರ ತುಂಬ ಡಿಲೇ ಆಯಿತು, ಅನೇಕ ತೊಂದರೆಗಳಾಯಿತು, ನಿಂತು ಹೋಯಿತು. ಅಂತೂ ಇಂತೂ ಸಾಹಸ ಪಟ್ಟು ಈ ಚಿತ್ರವನ್ನು ಮುಗಿಸಿದ್ದೇವೆ. ಇದು ಅನ್ಯೂಶುವಲ್ ಡಿಲೇ ಈ ಚಿತ್ರಕ್ಕಾಗಿತ್ತು. ಇಲ್ಲಿರೋ ಎಲ್ಲ ಚಿತ್ರಗಳಲ್ಲೂ 1 ವರ್ಷ 2 ವರ್ಷ ಒಂದೊಂದು ಚಿತ್ರಗಳನ್ನು ಮಾಡುವಾಗ ತಗೊಂಡಿರೋದು. ನಾನು 15-16 ಸಿನಿಮಾದಲ್ಲಿ ಕಳೆದ 30-35 ವರ್ಷದಲ್ಲಿ ನಾನು ಮಾಡಿರೋ ಚಿತ್ರಗಳು 2 ವರ್ಷಕ್ಕೊಂದು ಚಿತ್ರ ಅವರೇಜ್ ಮಾಡಿರೋದು. ಇದು ಮಾತ್ರ ಹೆಚ್ಚು ಸಮಯ ತಗೊಳ್ತು. ಟೈಟಲ್ ಬಗ್ಗೆನಾ? ಈಗ ಅಮೆರಿಕ ಬಂದು 30 ವರ್ಷ ಆಯಿತು. ಆದರೆ ಭಾಗ 2 ಬರೋದಕ್ಕೆ ಇಷ್ಟು ಲೇಟ್ ಯಾಕಾಯಿತು? ನನಗೆ ಕೇವಲ ಭಾಗ 2 ತರಬೇಕು, ಆ ಚಿತ್ರದ ಸಕ್ಸಸ್ಗೆ ಇನ್ನೊಂದು ಸಿನಿಮಾ ಮಾಡಿಬಿಡಬೇಕು ಅನ್ನುವಂತಹ ಧಾವಂತವಾಗಲಿ ಉತ್ಸಾಹವಾಗಲಿ ಇದ್ದಿದ್ದರೆ ಖಂಡಿತ ಇಷ್ಟೊತ್ತಿಗೆ ಭಾಗ 2 ಯಾವಾಗಲೂ ಬಂದು ಬಿಡುಗಡೆ ಆಗಬೇಕಾಗಿತ್ತು. ನಾನು ಆ ಶೀರ್ಷಿಕೆಗೆ ಹೊಂದುವಂಥ ಕಥೆಯನ್ನು ನನಗೆ ಕನ್ವಿನ್ಸ್ ಆಗೋವರೆಗೆ ನಾನು ಆ ಟೈಟಲ್ ಇಡಬಾರ್ದು ಅಂತ ಹೇಳಿ, ಈಗ ಅಮೃತಧಾರೆ ಭಾಗ 2 ಇಡ್ಬೋದು, ಅಥವಾ ನನ್ನ ಪ್ರೀತಿ ಹುಡುಗಿ ಭಾಗ 2 ಅಂತ ಇಡಬೇಕು ಅಂದರೆ ಟೈಟ್ಲ್ 2ನೇ ಭಾಗ ಅಂತ ಇಡಬೇಕಾದಾಗ ಅನೇಕ ಅಂಶಗಳನ್ನು ಗಮನ ಇಟ್ಕೋಬೇಕು. ಮೊದಲನೇ ಅಂಶ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಯಾವ ರೀತಿಯಲ್ಲಿ ನಾವು ಹೋಲಿಸಬಹುದು. ಆಮೇಲೆ ಎಲ್ಲವೂ ಅದೇ ಥರ ಇರಬೇಕಾ? ಯಾಕಿರಬೇಕು? ಯಾವುದನ್ನ ನಾವು ಅಲ್ಲಿಂದ ಹೊರಗೆ ಬರ್ಬೋದು, ಯಾವುದನ್ನ ಇಟ್ಕೋಬೇಕು? ಕೇವಲ ಟೈಟ್ಲ್ ಇಡೋ ಉದ್ದೇಶ ಆಗಿದ್ರೆ ಈ 30 ವರ್ಷದಲ್ಲಿ ಯಾವಾಗಲೂ ನಾನು ಅಮೆರಿಕ ಪಾರ್ಟ್ 2 ಮಾಡಿಬಿಡ್ತಿದ್ದೆ, ನನಗಿದ್ದಂಥ ಸಂಪರ್ಕಗಳು, ನನಗಿದ್ದಂಥ ಕ್ರಿಯೇಟಿವ್ ಆದಂಥ ಎನರ್ಜಿಗೆ. ಆದರೆ ಈ ಕಾದಂಬರಿ ಓದಿದಾಗ ಆ ಟೈಟ್ಲ್ ಅದಕ್ಕೆ ಹೊಂದುತ್ತೆ, ಆ ಜಾನ್ರಾಗೆ ಇದು ಸೇರುತ್ತೆ. ಆ ಅಮೆರಿಕದಲ್ಲಿ ಇಡೀ ಅಮೆರಿಕವನ್ನು ನಾನು ತೋರಿಸಿದ್ದೇನೆ. ಇಡೀ ಅಮೆರಿಕವನ್ನು, ನಯಾಗರಾ ಫಾಲ್ಸು, ಡಿಸ್ನಿಲ್ಯಾಂಡು, ಸಾಸ್ ವೆಗಾಸು. ಈಗ ಆ ಅವಶ್ಯಕತೆ ಇಲ್ಲ ಜನಕ್ಕೆ. ಎಲ್ಲರ ಮನೆಗಳಲ್ಲಿ ಅಮೆರಿಕದಲ್ಲಿದ್ದರೆ ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಹಾಗಾಗಿ ಈ ಸರಿ ನಾವು ಒಂದು ಊರಿಗೆ ಕಾನ್ಸಂಟ್ರೇಟ್ ಮಾಡಿ, ಒಂದು ಊರ ಮೇಲೆ ಫೋಕಸ್ ಮಾಡಿ, ಒಂದು ಊರಿನ ಅದ್ಭುತಗಳನ್ನು ಹಿಡಿದು ಅಲ್ಲಿ ಕಥೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ. ಈಗ ಅಮೆರಿಕನ್ ಜಿಯೋಗ್ರಫಿ ಇಸ್ ನಾಟ್ ಎ ಮಿಸ್ಟ್ರಿ ಟು ಎನಿಬಡಿ, ಎಲ್ರಿಗೂ ಗೊತ್ತಿರೋವಂಥದ್ದು. ಆ ಕಾಲದಲ್ಲಿ 30 ವರ್ಷದ ಹಿಂದೆ ಆ ಸಾಫ್ಟ್ವೇರ್ ವಲಸೆ ಹೋಗ್ತಿದ್ದ ದಿನಗಳಲ್ಲಿ ಅವತ್ತು ಎಲ್ಲರೂ ಅಮೆರಿಕ ಅನ್ನುವಂಥದ್ದು ಒಂದು ದೊಡ್ಡ ಕ್ರೇಜ್ ಇರ್ತಿತ್ತು. ಇವತ್ತು ಬಹಳಷ್ಟು ಜನ ವಾಪಸ್ ಬರ್ತಿದ್ದಾರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನಲ್ಲಿ. ಅನೇಕ ಸಮಸ್ಯೆಗಳು ಅಮೆರಿಕದಲ್ಲಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಇರುವಂಥ ಅನೇಕ ಅಂಶಗಳನ್ನು ನಾನು ಕೈ ಬಿಡ್ತಾ ಹೋದೆ. ಡ್ರೈನು, ದೇಶಭಕ್ತಿ, ಪೇಟ್ರಿಯಾಟಿಸಮು, ಅವು ಯಾವುದನ್ನು ನಾನು ಕ್ಯಾರಿ ಮಾಡಬಾರ್ದು. ಇವತ್ತಿಗೆ ಇರಲೆವೆಂಟ್ ಅಂತಲ್ಲ, ಇವತ್ತಿಗೆ ಅದು ಅಪ್ರಸ್ತುತವಾದದ್ದು ಅಷ್ಟೇ ಅಲ್ಲ, ಇವತ್ತಿಗೆ ಹೇಳಬೇಕಾದ ಬೇರೆ ವಿಷಯ. ಹಾಗಾಗಿ ಇದರ ಫೋಕಸ್ ಪಾಯಿಂಟು ಬೇರೆ ಇದೆ. ಆದರೆ ಯಾವುದೇ ರೀತಿಯಲ್ಲಿ ಅದರ ಕಥೆಯ ಮುಂದುವರಿದ ಭಾಗ ಇದಲ್ಲ. ಅಮೆರಿಕ 1ರ ಮುಂದುವರಿದ ಭಾಗ ಇದಲ್ಲ. ಅದನ್ನು ಮಾತ್ರ ನಾನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೇನೆ.
ಮತ್ತು ಭಾಗ 2 ಅನ್ನುವ ಶೀರ್ಷಿಕೆಗೆ ಈ ಕಥೆ ಅನೇಕ ದೃಷ್ಟಿಯಲ್ಲಿ ಹೊಂದುತ್ತೆ. ಮುಖ್ಯವಾಗಿ ಆ ಜಾನ್ರಾಗಿ ಇದು ಹೊಂದೋದ್ರಿಂದ ನಾನು ಆ ಶೀರ್ಷಿಕೆಯನ್ನು ಇವತ್ತು ನಿಮ್ಮೆದುರಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದೀನಿ. ಸೂರ್ಯ, ಭೂಮಿ, ಚಂದ್ರ ಅಥವಾ ಶಶಾಂಕ ಆ ಪಾತ್ರ ಆ ಸಂದರ್ಭಕ್ಕೆ ಆ ಬಾಹ್ಯಾಕಾಶದ ಒಂದು ಪರಿಕಲ್ಪನೆ ಇಟ್ಕೊಂಡು ಕಥೆಯನ್ನು ಹೆಣೆದಿತ್ತು. ಇಲ್ಲಿರ್ತಕ್ಕಂಥ ಪಾತ್ರಗಳ ಸಂಘರ್ಷ ಪೂರ್ತಿ ಬೇರೆ, ಸಂಪೂರ್ಣವಾಗಿ ಬೇರೆ ಆಗುತ್ತೆ. ಆಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡೋದು ಏನಂದರೆ, ಒಂದು ಯಶಸ್ಸು, ತುಂಬ ಒಳ್ಳೆಯ ಯಶಸ್ಸು ಸಿಕ್ಕಿದಾಗ ಅದನ್ನು ಮೀರೋ ಪ್ರಯತ್ನ ಮಾಡಬೇಕು. ಅದು ರಿಸ್ಕ್, ಗೊತ್ತು ನನಗೆ. ಅದು ಮೌಂಟ್ ಎವರೆಸ್ಟ್ ಥರ ಇದೆ ಎದುರುಗಡೆ, ದೊಡ್ಡ ಪರ್ವತದ ಹಾಗೆ. ನೀವು ದಾಟಬೇಕು, ಅದನ್ನು ದಾಟೋ ಪ್ರಯತ್ನನಾದರೂ ಮಾಡಬೇಕು. ಹಾಗಾಗಿ ಆ ಹಳೆಯ ಯಶಸ್ಸಿನ ಗುಂಗನ್ನು ಬಿಟ್ಟು ಹೊಸದಾಗಿ ಸೃಷ್ಟಿ ಮಾಡಿದ 3 ಪಾತ್ರಗಳಿವೆ. ಇಲ್ಲಿ ಸೂರ್ಯನಿಲ್ಲ, ಭೂಮಿ ಇಲ್ಲ, ಶಶಾಂಕನಿಲ್ಲ. ಆದರೆ ಬೇರೆ ಏನೋ ಇದೆ, ಮಹತ್ವದ್ದಿದೆ, ಮನೆಯ ಕಥೆ ಇದೆ. ಇವತ್ತು ಸಮಾಜ ಅನುಭವಿಸ್ತಿರ್ತಕ್ಕಂಥ ಅನೇಕ ಪ್ರಶ್ನೆಗಳು, ದ್ವಂದ್ವಗಳು, ಸಂಕಟಗಳು, ದುಡಿಯುವ ಹೆಣ್ಣಿನ ಕಷ್ಟಗಳು, ನಷ್ಟಗಳು, ಇದೆಲ್ಲ ಇದರಲ್ಲಿ ಇದೆ. ಹೀಗಾಗಿ ಅಲ್ಲಿಯ ಆ ಒಂದು ಗುಂಗು ಇಲ್ಲಿ ನಾನು ಕ್ಯಾರಿ ಮಾಡಿಲ್ಲ. ಯಾಕೆ ಅಂತ ಸರ್, ಬಿಕಾಸ್ ಈಗ ಯಾವುದಾದ್ರೂ ಪಾರ್ಟ್ 2 ಬರುತ್ತೆ ಅಂತ ಅಂದಾಗ ಅಟ್ಲೀಸ್ಟ್ ಅದ್ರದ್ದು BGM ಆದರೂ ಇಟ್ಕೊಂಡಿರ್ತಾರೆ. ಯಾಕಂದರೆ ನಿಮ್ಮದು ಅಮೇರಿಕಾ ಅನ್ನೋ ಒಂದು ಏನಿತ್ತು, ಸೊ ಅದಾದರೂ ಇಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಈಗ ಟೈಟಲ್ ಲುಕ್ ನೋಡ್ತಾ ಇದ್ರೆ ಯಾವುದು ಕೂಡ ನೀವು BGM ಆಗಿರ್ಬೋದು, ಬೇರೆ ಏನಾಗಿರ್ಬೋದು, ಯಾವುದನ್ನು ಕೂಡ ನೀವು ತಗೊಂಡಿಲ್ಲ ಅಲ್ಲಿಂದ ಇಲ್ಲಿಗೆ. ಫ್ರೆಶ್ ಇರಲಿ ಅಂತಲೇ ಈ ರೀತಿ ಮಾಡಿರೋದೇ ಹೇಗೆ ಅಂತ. ಈಗ ನಾನು ಮನೋಮೂರ್ತಿ ಇಬ್ಬರು ಬಿಟ್ಟರೆ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಿರೋರು ಇನ್ಯಾರೂ ಇಲ್ಲ. ಸೊ ಮನೋಮೂರ್ತಿಯವರು ಬಂದಿದ್ದರಿಂದ ಸಹಜವಾಗಿ ಅವರ ಮೆಲೋಡಿ, ಮಾಧುರ್ಯ ಪ್ರಧಾನವಾದ ಹಾಡುಗಳು ಇದರಲ್ಲೂ ಇದೆ. ಅದೇ ಕಥೆಗಾರನಾಗಿ ನಾನು ಸ್ಕ್ರೀನ್ ರೈಟರ್ ಆಗಿ ಇದಕ್ಕೆ ಮುಂದುವರೆದಿದ್ದೀನಿ. ಸೊ ಹೀಗಾಗಿ ನೀವು ಎಷ್ಟು ಕೆದಕಿದ್ರೂ ಕೂಡ ನನ್ನ ಕತೆ ಹೇಳಲ್ಲ. ಯಾಕೆಂದರೆ ಅದನ್ನು ಹೇಳಬಾರ್ದು ಅನ್ನುವಂಥದ್ದು ಏನು ದೊಡ್ಡ ರಹಸ್ಯ ಅಂತಲ್ಲ. ನಾಳೆ ನೀವು ಕಾದಂಬರಿ ತೆಗೆದುಕೊಂಡು ಓದಿದರೆ ಇದನ್ನು ಮಾಡಿರಬಹುದು ಅಂತ ಊಹೆ ಮಾಡಬಹುದು. ಸಿನಿಮಾದಲ್ಲಿ ಒಂದು ಸಣ್ಣ ಟ್ರೇಡ್ ಸೀಕ್ರೆಟ್ ಅನ್ನುವಂಥದ್ದು ಇಟ್ಕೋಬೇಕು. ಆ ದೃಷ್ಟಿಯಿಂದ ಒಂದೊಂದಾಗಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹತ್ತಿರ ಹೋದ ಹಾಗೆ ವಿವರಗಳನ್ನು ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇದು ಬೇರೆಯಾದ ಕಥೆ, ಶೀರ್ಷಿಕೆ ಅದೇ. ಸರ್, ಔಟ್ ಆಫ್ ದ ಬಾಕ್ಸ್ ಒಂದು ಕ್ವಶನ್. ನೀವು ಬಾನಲ್ಲೇ ಮಧುಚಂದ್ರಕ್ಕೆ ಒಂದು ಸಿನಿಮಾ ಮಾಡಿದ್ರಲ್ವಾ? ಸೊ ಅದು ಈಗಿನ ಜನ್ರೇಷನ್ಗೆ ಸೂಕ್ತವಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಮಧುಚಂದ್ರ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರನ್ನೂ ಸಾಯಿಸ್ತಿದ್ದಾನೆ, ಹುಡುಗನ್ನ. ಸೊ ಅವಾಗಲೇ ಆ ಥರದ ಘಟನೆಗಳು ನಡೆದಿತ್ತ? ಅದರ್ವೈಸ್ ನಿಮ್ಮ ಸಿನಿಮಾ ನೋಡ್ಕೊಂಡು ಏನಾದರೂ ಇನ್ಸ್ಪಿರೇಷನ್ ನೋಡಿ, ಎಷ್ಟು ಸಾಂದರ್ಭಿಕವಾಗಿದೆ ನಿಮ್ಮ ಪ್ರಶ್ನೆ. ಅಂದರೆ ಕಳೆದ 10 ದಿನಗಳ ಕ್ರೈಮ್ ರಿಪೋರ್ಟ್ ನೋಡಿದರೆ ಎಲ್ಲ ಮಹಿಳಾ ಅಪರಾಧಿಗಳೇ. ಒಬ್ಬ ಹೆಣ್ಮಗಳು ತಂದೆ ತಾಯಿ ತಂಗಿಯನ್ನು ಕೊಂದಿದ್ದಾಳೆ. ಇನ್ನೊಬ್ಬ ಹೆಣ್ಮಗಳು ಕೋಟೆಯಿಂದ ಗಂಡನ್ನ ತಳ್ಳಿ ಸಾಯಿಸಿದ್ದಾಳೆ. ಆಯ್ತಾ? ನಾನು ಅಂಥ ಸಿನಿಮಾ ಮಾಡಿದರೆ ನೀವು ಏನಂತ ಹೇಳ್ತೀರಿ? ಸ್ತ್ರೀಯರನ್ನ ಕೆಟ್ಟದಾಗಿ ಚಿತ್ರಿಸ್ತಾ ಇದ್ದೀರಿ, ಹೆಣ್ಣು ಮಕ್ಕಳು ಕೋಮಲೆಯರು, ಹಾಗೆ ಹೇಗೆ ಅಂತ ಹೇಳ್ತೀರಿ ಅಲ್ವಾ? ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿನಿಮಾಗಳು ಸಮಾಜದ ಪ್ರತಿಬಿಂಬ ಅಷ್ಟೇ. ನಮ್ಮ ರಿಫ್ಲೆಕ್ಷನ್ಸು ಅಲ್ಲಿ ಇರುತ್ತೆ. ಆ ರಿಫ್ಲೆಕ್ಷನ್ಸ್ನ ಎಷ್ಟು ಕಲಾತ್ಮಕವಾಗಿ ನಾವು ಹೇಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಹೊರತು, ನಮ್ಮ ಕಥೆಗಳು ಹುಟ್ಟೋದೆಲ್ಲಿಂದ? ಸಮಾಜದಲ್ಲಿ ನಡೆಯೋ ಘಟನೆಗಳನ್ನೇ ತಗೊಂಡು ಕಥೆ, ಕಾದಂಬರಿ, ಚಿತ್ರಕಥೆ ಆಗಿರುವಂಥದ್ದು. ಸೊ ಬಾನಲ್ಲೇ ಕೂಡ ನಿಜವಾಗಿ ಪೊಲೀಸ್ ಇಲಾಖೆಯಲ್ಲಿ ನಡೆದಂಥ ಕಥೆ, ಅದನ್ನಿಟ್ಕೊಂಡು ನಾನು ಅಲ್ಲಿಗೆ ಹೋಗಿ ರೋಹ್ತಾಂಗ್ ಪಾಸ್ನಲ್ಲಿದ್ದು ಕಾದಂಬರಿ ಬರೆದು, ಕಾದಂಬರಿ ಆದ ಅನೇಕ ವರ್ಷಗಳ ನಂತರ ನಿರ್ದೇಶಕ ಬಂದಾಗ ಅದನ್ನೇ ನಾನು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಅದು ಆಗಿ ಇವತ್ತಿಗೆ 93ನೇ ಇಸ್ವಿ. ಘಟನೆಗಳು ಮಾತ್ರ ಈಗ ನಡೀತಾನೆ ಇದೆ. ಶಾನ್ವಿ ಅವರಿಗೆ ಪ್ರಶ್ನೆ ಇದೆ ಸರ್, ಇನ್ನೊಂದ್ಸಲ ಕೇಳ್ತೀರಾ?